ಬಹಳ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಹಸ್ತಿನಾಪುರ ಎಂಬ ಮಹಾನ್ ರಾಜ್ಯವಿತ್ತು. ಈ ರಾಜ್ಯವನ್ನು ಚಂದ್ರವಂಶದ ರಾಜರು ಆಡಳಿತ ಮಾಡುತ್ತಿದ್ದರು. ಆ ವಂಶದಲ್ಲಿ ಶಂತನು ಎಂಬ ಮಹಾರಾಜನು ಬಹಳ ಪ್ರಸಿದ್ಧನಾಗಿದ್ದ. ಅವನು ಗಂಗೆಯನ್ನು ವಿವಾಹ ಮಾಡಿಕೊಂಡನು. ಅವರಿಗೆ ದೇವವ್ರತ ಎಂಬ ಮಗ ಹುಟ್ಟಿದ. ಮುಂದೆ ದೇವವ್ರತನು ತಂದೆಯ ವಾಗ್ದಾನವನ್ನು ಉಳಿಸಿಕೊಳ್ಳಲು ತನ್ನ ಜೀವನವನ್ನೇ ತ್ಯಾಗ ಮಾಡಿ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿದನು. ಆ ದಿನದಿಂದ ಅವನಿಗೆ ಭೀಷ್ಮ ಎಂಬ ಹೆಸರು ಬಂದಿತು. ಇದರಿಂದ ಪಾಂಡು ರಾಜನಾದನು. ಪಾಂಡುಗೆ ಕುಂತಿ ಮತ್ತು ಮಾದ್ರಿ ಎಂಬ 2 ಪತ್ನಿಯರಿದ್ದರು. ದೇವರ ವರದಿಂದ ಕುಂತಿಗೆ ಯುಧಿಷ್ಠಿರ, ಭೀಮ, ಅರ್ಜುನ ಎಂಬ 3 ಪುತ್ರರು ಜನಿಸಿದರು. ಮಾದ್ರಿಗೆ ನಕುಲ ಮತ್ತು ಸಹದೇವ ಎಂಬ 2 ಪುತ್ರರು ಜನಿಸಿದರು. ಇವರೇ ಪಾಂಡವರು. ಧೃತರಾಷ್ಟ್ರನಿಗೆ ಗಾಂಧಾರಿಯ ಮೂಲಕ 100 ಮಂದಿ ಪುತ್ರರು ಜನಿಸಿದರು. ಅವರಲ್ಲಿ ಹಿರಿಯನು ದುರ್ಯೋಧನ. ಇವರನ್ನು ಕೌರವರು ಎಂದು ಕರೆಯಲಾಯಿತು. ಪಾಂಡು ಸಾವಿನ ನಂತರ ಪಾಂಡವರು ಹಸ್ತಿನಾಪುರಕ್ಕೆ ಬಂದರು. ಅಲ್ಲಿಂದಲೇ ಪಾಂಡವರು ಮತ್ತು ಕೌರವರ ನಡುವೆ ಅಸೂಯೆ, ಸ್ಪರ್ಧೆ ಮತ್ತು ದ್ವೇಷ ಆರಂಭವಾಯಿತು. ಇಬ್ಬರೂ ಗುರುಗಳಾದ ದ್ರೋಣಾಚಾರ್ಯರ ಬಳಿ ವಿದ್ಯಾಭ್ಯಾಸ ಮಾಡಿದರು. ಪಾಂಡವರ ಶಕ್ತಿ ಮತ್ತು ಗುಣಗಳನ್ನು ಕಂಡು ದುರ್ಯೋಧನನು ಅವರನ್ನು ದ್ವೇಷಿಸತೊಡಗಿದನು. ಈ ರೀತಿ ಪಾಂಡವರು ಮತ್ತು ಕೌರವರ ನಡುವಿನ ವೈರಾಗ್ಯದಿಂದ ಮಹಾಭಾರತ ಎಂಬ ಮಹಾಕಥೆಯ ಬೀಜ ಬಿತ್ತಲ್ಪಟ್ಟಿತು. ಮುಂದೆ ಇದೇ ಕಥೆ ಮಹಾಯುದ್ಧಕ್ಕೆ ಕಾರಣವಾಗುತ್ತದೆ.